ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅಷ್ಟು ಜಾಸ್ತಿ ಆಗ್ಬಿಡ್ತೇನು? ನಾಲ್ಕು ಗಂಟೆಗೆಲ್ಲ ಓದಲ್ಲ. ಎಲ್ಲಿಗ? ಎಲ್ಗೋಗಿದ್ದೆ? ಎಲ್ಗೋಗಿದ್ದೆ ನಾನು 4 ಗಂಟೆಗ? ನನ್ಗೇನು ಗೊತ್ತು? ಓ ರೊಚ್ಚಿಗೆ ಎದ್ದಿದೀಯ ಇವತ್ತು ಯಾಕೋ? ಅದಕ್ಕೆ ಬರ್ಕಂತ ಇದ್ದೀಯ ಇಷ್ಟಿನಿಂದ ಇಲ್ಲದೆ ಇರೋದು. ನಾನು ಬಂದಿರೋದಕ್ಕೆ. ಯಾಕೆ ತಿನ್ನಲ್ವಾ ಅವು ಹತ್ರ ಹೋದ್ರೆ? ಎಷ್ಟೇ ತಾಚಿಗೆ ಬಿಡ್ತೈತೆ ಬರಲಿ. ಬೇರೆ ಇದ್ರಲ್ಲಿ ತಿನ್ನಲ್ಲ ಅಂದೆ, ಯಾಕೆ ಹೊಡೆದಾಕಿದ್ದೆ ಇನ್ನೊಂದು ಬೇಷನ್ನು? ಅದೇ ಅವತ್ತು ಹೊಡೆದಾಕಿದ್ದು, ಅದೇ ಅವತ್ತು ನಾಯಿ ಎಳ್ಕೊಂಡು ಹೋಗಿಲ್ವ ನಾನು? ನಾಯಿ ಎಳ್ಕೊಂಡೋಗ ಬೇಸನ್ ಒಳಗಡೆ ಕಾಲಿಗೆ ಪುಟ್ಟೈತೆ, ಹೊಡೆದಾಕ್ಬಿಟ್ಟೈತೆ. ಇವಾಗ ಅದು ಹೊಡೆದಾಕಿದ್ದಂಗೆ ಇರ್ಲಿ, 2 ದಿನ ಹಿಂಡಿ ಬೂಸ ಎಲ್ಲಿ ತಿಂದೈತೆ ಅದು? ಇಕ್ಕಿದ್ರೆ ತಾನೆ ನಾನು ತಿನ್ನಕದು. ಆಗ ಅಲ್ಲೋಡಲ್ಲಿ ನೋಡ್ದಾ? ನೋಡ್ದೆ. ಇವಾಗ ತಿಂತೈತ ಬೇರೆದ್ರಾಗೆ? ಬೇರೆ ಕೇಕಿರ ಬರೋ ಪಾಪಕ್ ತಿಂತೈತಿ ಅಂದೆ. ಯಾವುದು? ನಿನ್ನ ಅದೇ ಎತ್ತುಗಳು ಹಂಗೆ ತಿಂತ ಇದ್ದಿದ್ದು. ಇವಾಗ ತಿಂತಾಗ ಒಂಚೂರು ಬಿಡ್ತಿರಂಗೆ. ಅದೇ ಬೇಸನಾಗ ಬಿಡಲ್ಲ. ಬೇಸನಾಗ ಬಿಡಲ್ಲ ಈಗ. ಹಂಗೆ ಕೆಳಗಡೆ ಹಾಕೋದು. ಬಾಯಿ ತುಂಬಾ ತುರ್ಕೊಂಡ್ಬಿಡ್ತವೆ, ಅದನ್ನ ತಲೆ ಎತ್ತವೆ. ಏನಕ್ಕದು? ನೋಡ್ಕೊಂತೀವಿ. ಆ ಕಡೆದವ ಅಣ್ಣಂದ ಕಂಬಿ ಒಂದು ಕಲ್ಬೇಕಾ? ಇಲ್ಲೆಲ್ಲ ಒಂದು ಕಲ್ಲು ಇಲ್ಲ, ಹೋಗುತ್ತೆ. ಓ ಬರಲ್ಲ, ಅದು ಇಟ್ಕೆ. ಅದು ಇದೆಲ್ಲ ಉದುರೋತೈತೆ. ನಾವು ದೇವ್ರು ಮಾಡಿದ್ರೆ ಇಲ್ಲೂ ಮಾಡಬೇಕಾ? ಇದು ನಮ್ಮ ಮನೆ ದೇವ್ರೆ. ಹುಷಾರ್, ಕೈಯೆಲ್ಲ ಇದು ಮಾಡ್ಕಣಿ. ಆಮೇಲೆ ಹೂವು ಎತ್ಕೊಂಬರ್ಬೇಕಲ್ಲಿ. ಎತ್ಕೊಬಂದಿಲ್ಲ ಇನ್ನ? ಹೋಯ್ತಾ ಬೀನ್ಸ್ ಗಿಡ ಎಲ್ಲ ಹೊಂಟೋಗದ್ದೆ, ಒಣಗೋಗದೆ. ಯಾಕೆ ಹಂಗೆ ನೋಡ್ತಾ ಇದೆಯಲ್ಲ? ಚೆನ್ನಾಗಿರೋದು ಬೇಕು.
ಥರ ಇದೆ ಫ್ರೆಂಡ್ಸ್ ನಮ್ಮದು ಶೆಡ್. ಇಲ್ಲೇ ಹಸು ಎಲ್ಲ ಕಟ್ಟಾಕೋದು. ಯಾಕೆ ಅಂದರೆ ಇದೆಲ್ಲ ಸ್ವಲ್ಪ ಈ ಥರ ಎಲ್ಲ ಕಟ್ಟಿಸಿರಲಿಲ್ಲ ಫಸ್ಟು. ಇವಾಗ ಯಾಕೆ ಕಟ್ಟಿಸಿದ್ದು ಅಂದರೆ ಇಲ್ಲೆಲ್ಲ ಚಿರತೆ ಕಾಟ ಜಾಸ್ತಿ ಇತ್ತು, ಹಸುಗಳ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗೆ ರೆಡಿ ಮಾಡಿದ್ದೀವಿ. ಸಂಜೆ ಟೈಮಲ್ಲಿ ಹುಲ್ಲು ಕುಯ್ಯೋದು, ನೀರಿಡೋದು ಇದೇ ಕೆಲಸ ಇರುತ್ತೆ. ಮತ್ತು ಬಿಸಿಲುಗಾಲದಲ್ಲಿ ಆಚೆಲ್ಲೂ ಮೇಯ್ಸೋಕ್ಕೆ ಕಟ್ಟಾಕಲ್ಲ. ಯಾವಾಗಲೂ ಇಲ್ಲೇ ಮನೆ ಹತ್ರ ಇದು ಶೆಡ್ ಹತ್ರನೇ ಕಟ್ಟಾಕಿರ್ತೀವಿ. ಒಣಗಿರೋ ಹುಲ್ಲು ಮತ್ತು ಈ ಥರ ಜೋಳ ಕಡ್ಡಿ ಎಲ್ಲ ಹಾಕಿ ಇದು ಮಾಡಿ ಹಾಕ್ತೀವಿ. ಮತ್ತು ಹಿಂಗಿದ್ರೆ ಸ್ವಲ್ಪ ಸೇಫ್ಟಿಯಾಗಿರುತ್ತೆ, ಏನು ಚಿರತೆ ಆ ಥರ ಏನು ಕಾಟ ಇರೋಲ್ಲ. ಇಲ್ಲಿ ಬಾಗಿಲು ಐತಲ್ಲ, ಅಲ್ಲನ್ನ ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕೊಂಡು ಹೊಂಟೋಗಿರ್ತೀವಿ ರಾತ್ರಿ ಟೈಮಲ್ಲಿ. ಅದೇ ಈ ಕಡೆ ಎಲ್ಲೂ ಮನೆಗಳು ಅಷ್ಟಾಗಿಲ್ಲ, ಸ್ವಲ್ಪ ದೂರಕ್ಕಿರೋದು ಮನೆಗಳು. ಇದೆಲ್ಲನೂ ಫುಲ್ಲು ಈ ಥರ ಲ್ಯಾಂಡ್ ಇರ್ತದೆ ಅಷ್ಟೇ. ಬೇರೆ ತೋಟಗಳು ಆ ಥರ ಇರುತ್ತೆ. ಸ್ವಲ್ಪ ಪ್ಲೀಸ್ ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಂತ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ನಮ್ಮ ಹಸುಗಳ್ನ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಎತ್ತುಗಳು ಇದ್ದಾವೆ, ಎತ್ತುಗಳು ಅಂದರೆ ಹಳ್ಳಿಕಾರದ್ದು ಎತ್ತುಗಳು ಇರೋದು. ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು, ಸ್ವಲ್ಪ ದೊಡ್ಡದಾದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತೋರಿಸ್ತೀನಿ ನಾನು. ಚಿಕ್ಕದಿದ್ದಾಗ ತಂದಿದ್ದು, ಸ್ವಲ್ಪ ದೊಡ್ಡದಾಗೈತೆ ಕರು. ಇದರ ಜೊತೆಗೆ ಇನ್ನೊಂದು ಕರು ಇತ್ತು, ಬಟ್ ಅದು ಸತ್ತೋಯ್ತು. 1 ವರ್ಷ ಏನೋ 1.5 ವರ್ಷ ಏನೋ ಆಯಿತು, ಸತ್ತೋಯ್ತು. ಸೊ ಇದು ಮೊನ್ನೆ ತಂದಿದ್ದು, ಹೊಸದು ನಮ್ಮ ಮನೆಗೆ ಬಂದಿರೋದು. ಹಂಗಿದೆ. ಇದು ನನ್ನ ಒಂದು ಫೇವ್ರೆಟ್ ಹಸು. ಇದು ಈ ಥರ ಇಲ್ಲೇ ಕಟ್ಟಾಕಿರ್ತೀವಿ, ಈ ಥರ ಸೆಡ್ ಥರ ಹಾಕ್ಬಿಟ್ಟು ಮನೆ ಮುಂದೆ, ಸೆಡ್ ಮುಂದೆನೇ. ಯಾಕಂದರೆ ಬೆಳಗ್ಗೆ ಹೊತ್ತು ಅಷ್ಟಾಗಿ ಏನು ಬಿಸಿಲಿರುತ್ತಲ್ವ, ಸೊ ಹಂಗಾಗಿ ಒಳಗಡೆ ಕಟ್ಟಾಕಿದ್ರೆ ಅದಕ್ಕೂ ಥರ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಎತ್ತುಗಳು ಇವೆರಡೂ. ಸೊ ಬಿಸಿಲು ಟೈಮಲ್ಲಿ ಎತ್ತುಗಳನ್ನ ಇಲ್ಲಿ ಕಟ್ಟಾಕಿರ್ತೀವಿ, ನಾವು ಇಲ್ಲೇ ಕಟ್ಟಾಕಿರ್ತೀವಿ. ಅಲ್ಲೊಂಥರ ಸೆಡ್ ಥರ ಹಾಕಿದ್ದಾರೆ. ಫುಲ್ಲು ಇಲ್ಲೆಲ್ಲೂ ಮನೆಗಳಿಲ್ಲ, ಮುಂದಕ್ಕೆ ಮಾತ್ರ ಒಂದು ದೇವಸ್ಥಾನ ಇದೆ ಅಷ್ಟೇ. ಸೊ ಆ ಕಡೆಗೆ ಮನೆಗಳಿರೋದು. ಸೊ ಈ ಥರ ಇದೆ ನಮ್ಮ ಒಂದು ವಿಲೇಜ್ ವ್ಯೂ. ಹೆಂಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಅದು ನಮ್ಮ ಮನೆ ದೇವ್ರ ದೇವಸ್ಥಾನ ಅದು. ಓಕೆ ಬಾಯ್.